ನೀವು ಪುಣ್ಯ ಮಾಡಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಾನಂತೂ ನಿಮ್ಮಂಥ ಹೆಂಡತಿ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೀನಿ. ಅದು ಒಂದೊಂದು ಜನ್ಮದಲ್ಲ, 7 ಜನ್ಮದ್ದು. ಏನಾಯ್ತ್ರಿ? ಏನಾಯ್ತಾ? ಕೊಂಪೆ ಮುಳುಗೋಯ್ತು. ಅಂದ್ರೆ ಅಲ್ಲಿ ಕೆಳಗಡೆ ಎಲ್ಲರೂ ಪೂಜೆಗೆ ಸಿದ್ಧ ಮಾಡ್ಕೋತಿದ್ದಾರೆ. ನಾವು ನೋಡಿದ್ರೆ ಇಲ್ಲಿ ಹೀಗೆ ಎಲ್ಲ ನಿಮ್ಮಿಂದನೇ. ಅರ್ಜುನ್ ಅವರೇ, ಮೊದಲು ನೀವು ಕೆಳಗಡೆ ಹೋಗಿ, ನಾನು ಸಿದ್ಧಾಗಿ ಬರ್ತೀನಿ. ಅಮೃತ ಅವರೇ, ನೀವು ಒಳ್ಳೆ ಹುಡುಗ ಅಲ್ವಾ? ಈ ಅಮೃತನ ಮಾತನ್ನ ಕೇಳ್ತೀರಾ ಅಲ್ವಾ? ಹೌದು. ಹಾಗಾದ್ರೆ ನೀವು ಕೆಳಗಡೆ ಹೋಗಿ, ನಾನು ಬರ್ತೀನಿ. ಅಲ್ಲ, ಹೌದು, ವಿಷ್ಣುವನ್ನು ನಿಯಂತ್ರಿಸ್ತಿರೋದು ಈ ರುದ್ರನೇ. ನಾನು ವಿಷ್ಣುವನ್ನು ಹುಡುಕಿದ್ರೆ ತನ್ನ ಬಂಡವಾಳ ಎಲ್ಲ ಮನೆಯವರಿಗೆ ಗೊತ್ತಾಗಿ ಹೋಗುತ್ತೆ ಅಂತ ತಾನೇ ಅವನನ್ನು ಬಂಧನದಿಂದ ಬಿಡಿಸಿ ಹೀಗೆ ನಿಯಂತ್ರಿಸ್ತಾ ಇದ್ದಾನೆ. ಇದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹಾಗೆ ನಿಭಾಯಿಸ್ತೇನೆ.
ಇದ್ದೀರಾ ನಿಂತ್ಕೊಂಡು? ಅಯ್ಯೋ, ಏನಾಗಿದೆ ಇವ್ರಿಗೆ? ರೀ, ಯಾಕೆ ಹೀಗೆ ವರ್ತಿಸ್ತಾ ಇದ್ದೀರಾ ನೀವು? ಹಾ, ನಿಮ್ಮನ್ನೇ ಕೇಳ್ತಾ ಇರೋದು. ಏನಾಯ್ತು? ಸರಿ, ಒಳಗೆ ಬನ್ನಿ ಬನ್ನಿ. ನನ್ನನ್ನು ಕ್ಷಮಿಸ್ಬೋದು. ನಿನ್ನನ್ನು ಈ ಸ್ಥಿತಿ ನೋಡೋದಕ್ಕೆ ನನಗೆ ತುಂಬ ಅಯ್ಯೋ ಅನ್ನಿಸ್ತಾ ಇದೆ. ಆದರೆ ಏನು ಮಾಡಲಿ, ನನಗೆ ಬೇರೆ ದಾರಿನೇ ಇಲ್ಲ. ಒಂದನ್ನು ಪಡ್ಕೋಬೇಕು ಅಂದರೆ ಒಂದನ್ನು ಕಳ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಹೀಗೆಲ್ಲ ಮಾಡಿದೆ. ಇದರಲ್ಲಿ ಬರೀ ನನ್ನ ಸ್ವಾರ್ಥ ಮಾತ್ರ ಇಲ್ಲ ಅಣ್ಣ, ನಿನ್ನನ್ನು ನಾಗಿಣಿಯಿಂದ ಉಳಿಸೋ ಉದ್ದೇಶ ಕೂಡ ಇದೆ. ಅದನ್ನು ನೀನು ತಪ್ಪಾಗಿ ತಿಳ್ಕೊಂಡು ನಮ್ಮ ತಮ್ಮ ಹೀಗೆ ಅನ್ಯಾಯ ಮಾಡ್ದ ಅಂತ ಅಂದ್ಕೊಂಡೆ ನಾನೇನು. ಅರೆ, ಏನಾಯ್ತು? ಯಾಕೆ ವಿಷ್ಣು ಬಾಟಲ್ ಒಳಗೆ ಬರ್ತಾ ಇಲ್ಲ? ಈಗ ನಾನು ಮನೆಗೆ ಹೋದ್ರೆ ಈ ರುದ್ರನ ಬಣ್ಣನೂ ಎಲ್ಲರ ಮುಂದೆ ಬಯಲು ಮಾಡ್ದಾಗುತ್ತೆ. ಹೊರಗಡೆಯಿಂದ ಬರ್ತಾ ಇದ್ದೀರಾ? ಎಲ್ಲಿ ಹೋಗಿದ್ರಿ ನೀವು? ಯಾಕೆ ಹೀಗಿದ್ದೀರಾ? ನೀನ್ ಕೇಳ್ತಾರೆ ಪ್ರಶ್ನೆನೇ ನಾನು ಅವನು ಕೇಳಿದೆ, ಆದ್ರೆ ಮಾತಾಡ್ತಾನೆ ಇಲ್ಲ ಕಡೆ. ನಗಣಿ, ಮುಂದೆ ಇದೆ ನಿನಗೆ ಪರದಾಟ, ನೋಡ್ತಾ ಇರೋ. ವಿಷ್ಣು, ಮಾತಾಡು, ಉತ್ತರ ಕೊಡು. ಬಾಯ್ ಬಿಡು, ನಮ್ಮ ಪ್ರಶ್ನೆಗೆ ಉತ್ತರ ಕೊಡು. ಹೇಳ ಅಮ್ಮ. ನನಗೆ ಗೊತ್ತಿತ್ತು, ನನಗೆ ಅವತ್ತೇ ಗೊತ್ತಿತ್ತು. ಯಾವಾಗ ವಿಷ್ಣು ಕಿದ್ದ ಹಾಗೆ ಮನೆಗೆ ಬಂದು ಇದರಿಂದ ಏನೋ ಇದೆ ಅಂತ ನನಗೆ ಅನುಮಾನ ಬಂದಿತ್ತು.
ಇವತ್ತದು ಸಾಬೀತಾಯ್ತು. ಇದೆಲ್ಲ ಆ ನಾಗಿನಿದೆ ಕೈವಾಡ. ಅತ್ತೆಮ್ಮ, ಇದು ನಿಜನೋ ಕನ್ಸೋ ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ಇದರಲ್ಲಿ ನಾಗಿಣಿ ಯಾರು, ನಿಮ್ಮ ಮಗ ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾನು ನಿಜವಾದ ವಿಷ್ಣು ನಾನು ಇಲ್ಲ ಹೇಮ, ನಿಜವಾದ ವಿಷ್ಣು ನಾನು. ಬಾಯಿ ಮುಚ್ಕೊಂಡಿದ್ರೆ ಸರಿ ನಾಗಿಣಿ. ಎಲ್ಲ ಸಮಯದಲ್ಲೂ ನೀನು ಅಂದ್ಕೊಂಡ ಹಾಗೆ ಆಗುತ್ತೆ ಅನ್ನೋದು ನಿನ್ನ ಭ್ರಮೆ ಅಷ್ಟೇ. ನೀನೇನೇನೋ ಹೇಳಿ ನಮ್ಮ ಮನೆಯವ್ರನ್ನ ನಂಬಿಸೋದಕ್ಕೆ ನೋಡ್ಬೇಡ. ಈ ಮನೆ ಯಜಮಾನ ನಾನು, ಈ ಮನೆ ಮಗ ನಾನು. ನೀವೇ ಹೀಗೆ ಕಿತ್ತಾಡ್ತಾ ಇದ್ರೆ ನಮಗೆ ಏನಂತ ಅರ್ಥ ಆಗ್ಬೇಕು? ಹೇಮಾ, ನಿನ್ನ ವಿಷ್ಣು ನಾನು. ಇಲ್ಲ, ಇವಳು ಮಾತನ್ನ ನಂಬೇಡ ಹೇಮ. ನಾನು ವಿಷ್ಣು. ನೀನೇ ನಿಜವಾದ ವಿಷ್ಣು ಆದ್ರೆ ಈ ಮನೆಯಿಂದ ಕಾಣೆಯಾಗೋದಕ್ಕಿಂತ ಮುಂಚೆ ಏನ್ ನಡೀತು ಹೇಳು. ಯಾಕೇನು ಹೇಳ್ತಾ ಇಲ್ಲ ಆದ್ರೆ ಅಲ್ಲಿಗೆ ನೀನೇ ನಿಜವಾದ ನಾಗಿಣಿ ಅಂತ ಆಯ್ತು. ನೋಡಿ, ಅವತ್ತು ಏನ್ ನಡೀತು ಅಂತ ಯಾರು ವಿವರವಾಗಿ ಹೇಳ್ತಾರೋ ಅವರೇ ಈ ಮನೆ ಮಗ. ಯಾಕೆಂದ್ರೆ ಅವತ್ತು ನಡೆದಿದ್ದು ನಮ್ಮ ಮನೆಯವರಿಗೆ ವಿಷ್ಣುಗೆ ಮಾತ್ರ ಗೊತ್ತು. ಅದನ್ನು ಯಾರು ಸರಿಯಾಗಿ ಹೇಳ್ತಾರೋ ಅವರೇ ನನ್ನ ಮಗ ವಿಷ್ಣು. ಅವತ್ತು ನಾಗಮಣಿ ತರ್ತೀನಿ ಅಂತ ಹೇಳಿ ನಿಮ್ಮೆಲ್ರನ್ನೂ ನಾಗಿಣಿ ವಶದಲ್ಲಿಟ್ಟು ಅರ್ಜುನ್ ಕಾರ್ ತಗೊಂಡು ನಾನು ಮನೆಗೆ ಬಂದೆ. ಮನೆಗೆ ಬಂದು ನಾಗಮಣಿಯನ್ನು ಹುಡುಕುವಾಗ ಯಾರೋ ಬಂದು ನನ್ನ ತಲೆಗೆ ಹೊಡೆದ್ರು. ಪ್ರಜ್ಞೆ ತಪ್ಪಿದ್ದೆ. ಎಚ್ಚರವಾಗಿ ನೋಡಿದಾಗ ಕತ್ತಲೆ ತುಂಬಿರೋ ಕೋಣೆಯಲ್ಲಿ ನನ್ನನ್ನು ಕೂಡ ಹಾಕಿದ್ರು. ಇಷ್ಟೇ ನಡೆದಿತ್ತು. ಹೌದು, ಏನ್ ನಡೀತು ಒಂದಿಷ್ಟು ಬಿಡ್ದಾಗೆ ಸರಿಯಾಗಿ ಹೇಳಿದಾನೆ. ಅಂದ್ಮೇಲೆ ಇವನೇ ನನ್ನ ಮಗ ವಿಷ್ಣು. ಏನಾಯ್ತು? ಯಾಕೆ ಹಾಕೊಂಡೆ? ಆ ನಾಗಿಣಿ ನಿಮ್ಮ ಅಪ್ಪನ ಮೇಲೆ ಹಲ್ಲೆ ಮಾಡಕ್ ಬಂದಿದ್ಲು ಕಣೋ. ನಾಗಿಣಿನ? ಹ್ಞೂ, ಅವತ್ತು ನಿನ್ನ ರೂಪದಲ್ಲಿ ಬಂದ ಹಾಗೆ ಇವತ್ತು ನಿಮ್ಮ ಅಪ್ಪನ ರೂಪದಲ್ಲಿ ಬಂದು ನಿಮ್ಮ ಅಪ್ಪನ ಮೇಲೆ ಹಲ್ಲೆ ಮಾಡಕ್ ನೋಡಿದ್ಲು. ಎಲ್ಲಿ ಹೋದ್ಲು ಅವಳು? ನಿನ್ನ ಹೆಸರು ಕೂಗಿದ ತಕ್ಷಣ ಹೊರದು. ನಿಮ್ಗೇನು ಆಗಿಲ್ಲ ತಾನೆ? ಇಲ್ಲ. ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಅಮ್ಮ ಕರ್ಕೊಂಡು ಹೋಗು. ಅದೇನು ಅಂತ ನಾನು ಯೋಚನೆ ಮಾಡ್ತೀನಿ. ಬನ್ರಿ. ಏನು ಮಾಡೋದಕ್ಕೆ ಹೋಗಿ ಏನು ಆಗ್ತಿದೆ ಇಲ್ಲಿ? ದೀಪಾವಳಿ ಕೊನೆಯಲ್ಲಿ ಆ ನಾಗಿಣಿಗೆ ಸರಿಯಾಗಿ ಮಣ್ಣು ಮುಗಿಸಿದ್ದೀನಿ. ಆ ರುದ್ರನ ಹತ್ರ ನಾಗಮಣಿ ಇದೆ. ಸೋತು ಸುಣ್ಣವಾಗಿರೋ ಅವಳು ನನ್ನ ಮುಂದೆ ಬಂದು ನಿಲ್ಲೋದಕ್ಕೆ ಧೈರ್ಯನ ಕಳ್ಕೊಂಡಿದ್ದಾಳೆ. ಅದರ ಶಕ್ತಿಯಿಂದ ಅವನು ಈ ರೀತಿ
ಸುಲಭವಾದ ಗೆಲುವನ್ನ ಪಡಿತಾ ಇದ್ದಾನೆ. ಹೇಗಿದ್ರು ಈಗ ವಿಷ್ಣು ಮನೆಗೆ ಬಂದಿದ್ದಾನೆ. ಅವನ ಮುಖಾಂತರ ಹೇಗಾದ್ರೂ ಮಾಡಿ ನಾಗಮಣಿನ ನನ್ನ ವಶಪಡಿಸ್ಕೋಬೇಕು. ಆದ್ರೆ ಈ ನಾಗಗಳನ್ನ ನಂಬೋದಕ್ಕಾಗೋದಿಲ್ಲ. ವಿಷ್ಣು ಅವಳ ಕಣ್ಮುಂದೆನೇ ಇದ್ರೆ ಇನ್ನು ಏನಾದ್ರೂ ತಂತ್ರಗಳನ್ನ ಅವಳು ನಡೆಸ್ಬೋದು. ಆಮೇಲೆ ಆ ದುಷ್ಟ ರುದ್ರನ ಅಟ್ಟಹಾಸಕ್ಕೆ ಕೊನೆ ಆಡ್ಬೇಕು. ಅವಳ ಆಟ ನನ್ನ ಮುಂದೆ ನಡೆಯಲ್ಲ, ನಡೆಯೋಕ್ಕೂ ಬಿಡಲ್ಲ. ವಾಸುಕಿ ವಂಶದವಳಾದ ನಾನು ನಾಗಮಣಿಯ ವಿರುದ್ಧ ಹೋರಾಡಿ ಗೆಲುವನ್ನ ಸಾಧಿಸೋದು ಅಸಾಧ್ಯದ ಮಾತು. ಅದಕ್ಕೆ ಏನಾದ್ರೂ ತಂತ್ರ ಮಾಡಿ ನನ್ನ ಕೆಲಸನ ಸಾಧಿಸ್ಕೋಬೇಕು. ವಿಷ್ಣು ಎಲ್ಲಿ ಹೋಗಿದ್ದ, ಹೇಗೆ ಅವನು ವಾಪಸ್ ಬಂದ ಅನ್ನೋ ಪ್ರಶ್ನೆಗಳು ಎಲ್ರ ಮನಸ್ಸಲ್ಲಿ ಉಳಿದಿವೆ. ಆ ಪ್ರಶ್ನೆಗಳಿಗೆ ಉತ್ತರ ಸಿಗೋದಕ್ಕೂ ಮುಂಚೆ ನನ್ನಣ್ಣ ವಿಷ್ಣುನ ಗಾಯಬ್ ಮಾಡಬೇಕು. ಎಲ್ಲರ ಪ್ರಶ್ನೆಗಳು ಗೊಂದಲಗಳಾಗಬೇಕು, ಗೊಂದಲಗಳು ಭ್ರಮೆಗಳಾಗಬೇಕು. ಆಗ್ಲೇ ನನ್ನ ಕೆಲಸಗಳನ್ನ ಸಲೀಸಾಗಿ ಮಾಡೋದಕ್ಕಾಗೋದು. ನಾಗಿಣಿ, ನಿನ್ನೆ ಕೊಟ್ಟಿರೋದು ನಿನಗೆ ಆಘಾತ. ನಾಗಿಣಿ, ವಿಷ್ಣುನು ಸಿಗಲ್ಲ, ನಾಗಮಣಿ ಅಂತೂ ಈ ಜನ್ಮದಲ್ಲಿ ನಿನಗೆ ಸಿಗಲ್ಲ. ರೀ ಕಾಫ್ ಎಲ್ಲಿ ಹೋದ್ರಿ ಇವರು? ರೀ 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 ಇಲ್ಲೂ ಇಲ್ಲ. ಎಲ್ಲಿ ಹೋದ್ರು? ಓ, ಹೊರಗೇನಾದ್ರೂ ಹೋಗಿರ್ಬೋದಾ? ನೋಡ. ರೀ ರೀ ಇದ್ದಕ್ಕಿದ್ದಾಗೆ ಎಲ್ಲೋದ್ರು ಇವರು? ಅಯ್ಯೋ ದೇವ್ರೆ, ಎಲ್ಲೋದ್ರಪ್ಪ ಇವರು? ಅತ್ತೆಮ್ಮ, ಅತ್ತೆಮ್ಮ, ಅತ್ತೆಮ್ಮ. ಹೇಮಾ, ಏನಾಯ್ತು? ಯಾಕೆ ಕೂಗ್ತಿದ್ಯಾ? ನಿಮ್ಮ ಮಗನ್ ಕಾಫಿ ಕೊಡೋಣ ಅಂತ ರೂಮ್ಗೆ ಹೋಗಿದ್ದೆ, ಅವರಲ್ಲಿಲ್ಲ. ಅದಕ್ಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಹೊರಗಡೆನೋ ಟೆರೆಸ್ ಎಲ್ಲ ಇರಬೇಕು, ನೋಡು. ಅಯ್ಯೋ, ಎಲ್ಲ ಕಡೆ ನೋಡ್ದೆ ಅತ್ತೆಮ್ಮ, ಅವ್ರು ಎಲ್ಲೂ ಕಾಣಿಸ್ತಾ ಇಲ್ಲ. ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ.